ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ನಟ ದರ್ಶನ್ ಅಂಡ್ ಗ್ಯಾಂಗ್ ಈಗಾಗಲೇ ಜೈಲು ಸೇರಿ ಸುಮಾರು 1.5 ತಿಂಗಳಾಗ್ತಾ ಬಂತು. ಪೊಲೀಸರು ಕೂಡ ಈ ಪ್ರಕರಣವನ್ನು ಹೈ ಪ್ರೊಫೈಲ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಯಾವ ಸಾಕ್ಷ್ಯಗಳು ಸಿಗುತ್ತೆ ಯಾವುದನ್ನೂ ಬಿಡದಂತೆ ಪ್ರತಿಯೊಂದನ್ನು ಕೂಲಂಕುಷವಾಗಿ ಕಲೆ ಹಾಕಿ ಪ್ರಕರಣದ ತೂಕವನ್ನು ಮತ್ತಷ್ಟು ಹೆಚ್ಚಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಕೂಡ FSL ರಿಪೋರ್ಟ್ ಬೆಂಗಳೂರಿನಿಂದ ಮತ್ತು ಹೈದರಾಬಾದ್ನಿಂದ ಬರಬೇಕು. ಬಹುತೇಕ 90 ದಿನಗಳ ಒಳಗಾಗಿನೇ ಚಾರ್ಜ್ ಶೀಟನ್ನು ಸಲ್ಲಿಸುವಂತಹ ಸಿದ್ಧತೆಯಲ್ಲಿ ಪೊಲೀಸರು ಕೂಡ ತೊಡಗಿದ್ದಾರೆ. ಹಾಗಾದರೆ ಈ ವಿಚಾರದಲ್ಲಿ ಇವತ್ತಿನ ಬೆಳವಣಿಗೆಗಳು ಏನು ಬನ್ನಿ ನೋಡೋಣ. 1.5 ತಿಂಗಳಿನಿಂದ ಡಿ ಗ್ಯಾಂಗ್ ಜೈಲುವಾಸ, 90 ದಿನದಲ್ಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಕೊನೆ ಹಂತದತ್ತ ಸಾಗ್ತಾ ಇದೆ. ಯಾರ ಪ್ರಭಾವಕ್ಕೂ ಒಳಗಾಗದೆ ಪೊಲೀಸರು ಹೈ ಪ್ರೊಫೈಲ್ ಕೇಸ್ ಹ್ಯಾಂಡಲ್ ಮಾಡಿದ್ದು ಜನರ ಮೆಚ್ಚುಗೆಗೆ ಕಾರಣವಾಗಿದೆ. ಆರೋಪಿಗಳ ಪೊಲೀಸ್ ಕಸ್ಟಡಿ ಅವಧಿ ಮುಗಿದ ಬಳಿಕ ತನಿಖೆಯನ್ನ ಇನ್ನಷ್ಟು ಚುರುಕುಗೊಳಿಸಿರುವ ಪೊಲೀಸರು ಈವರೆಗೆ ಸರಿಸುಮಾರು 200 ಸಾಕ್ಷ್ಯಗಳನ್ನ ಕಲೆ ಹಾಕಿದ್ದಾರೆ. ಮಾತ್ರವಲ್ಲದೆ ಸಾಕ್ಷ್ಯಗಳನ್ನ ಒಂದಕ್ಕೊಂದು ಪೂರಕವಾಗಿರುವಂತೆ ಕಂಪ್ಯಾರಿಸನ್ ಮಾಡಿದ್ದಾರೆ. ಕೊಲೆ ನಡೆದಿರುವ ಶೆಡ್, ದರ್ಶನ್ ಮನೆ, ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್, ಶೆಡ್ಗೆ ಹೋಗುವ ರಸ್ತೆ, ಇನ್ನೂ ಹಲವು ಕಡೆಗಳಿಂದ CCTV ದೃಶ್ಯಗಳನ್ನ ಕಲೆ ಹಾಕಿದ್ದಾರೆ. ಅಷ್ಟೇ ಅಲ್ಲ, ಕೊಲೆ ನಡೆದ ಸ್ಥಳದಲ್ಲಿ ಚಿತ್ರೀಕರಣ ಮಾಡಲಾಗಿರುವ ಮೊಬೈಲ್ ವಿಡಿಯೋಗಳನ್ನು ಸಹ ಕಲೆ ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ನಡೆಸ್ತಾ ಇರುವಂಥ ಬೆಂಗಳೂರಿನ ಕಾಮಾಕ್ಷಿಪಾಳ್ಯ ಪೊಲೀಸರು ಅವಧಿಗೂ ಮುನ್ನವೇ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತಾರೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು. ಆದರೆ ಈಗ ತನಿಖೆ ವಿಸ್ತಾರತೆ ಜಾಸ್ತಿ ಆಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈಗ ಸೆಪ್ಟೆಂಬರ್ ಮೊದಲ ವಾರದಲ್ಲೇ ಬಹುತೇಕ ಅಂದರೆ ನಿಗದಿತ ವೇಳೆಗೆ 90 ದಿನದಲ್ಲೇ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲು ಸಿದ್ಧತೆ ಮಾಡ್ಕೊಳ್ತಾ ಇರುವಂಥದ್ದು. ಅದಕ್ಕೆ ಕೆಲವೊಂದು ಪ್ರಮುಖ ಕಾರಣಗಳು ಕೂಡ ಇದ್ದಾವೆ. ಆ ಕಾರಣಗಳು ಏನು ಅನ್ನೋದನ್ನ ಈ ರಿಪೋರ್ಟ್ ಅಲ್ಲಿ ನೋಡೋಣ ಬನ್ನಿ. ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪೊಲೀಸರು ಬಹುತೇಕ 90 ದಿನದಲ್ಲೇ ಚಾರ್ಜ್ ಶೀಟ್ ಸಲ್ಲಿಸುವ ಸಾಧ್ಯತೆ ಇದೆ. ಕೊಲೆ ಕೇಸ್ನ 2ನೇ ಹಂತದ ತನಿಖೆ ನಡೆಸ್ತಾ ಇರೋ ಪೊಲೀಸರು ಪೂರಕ ದಾಖಲೆಗಳ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಹೈದರಾಬಾದ್, ಬೆಂಗಳೂರು FSLಗಳಿಂದ ರಿಪೋರ್ಟ್ ಕೂಡ ಬರೋದು ಬಾಕಿ ಇದೆ. FSLನಲ್ಲಿ ಕೊಲೆಯಾದ ದಿನದ CCTVಗಳು, ಆರೋಪಿಗಳ ಅರೆಸ್ಟ್ ದಿನದ ಫೋಟೋ ಮ್ಯಾಚ್ ಮಾಡಬೇಕಾಗಿದೆ. ಈವರೆಗೂ ಸಂಗ್ರಹಿಸಿರುವ ಎಲ್ಲ ವಿಡಿಯೋಗಳನ್ನ FSLನಲ್ಲಿ ಈಗಾಗಲೇ ಒಮ್ಮೆ ಪರಿಶೀಲನೆಗೆ ಒಳಪಡಿಸಲಾಗಿದೆ. ಅದರ ಜೊತೆಗೆ ಪರಸ್ಪರ ಎಲ್ಲಾ ವಿಡಿಯೋಗಳ ಹೋಲಿಕೆ ಸಹ ಮಾಡಿಸಲಾಗ್ತಿದೆ. ಹೀಗಾಗಿ ಸೆಪ್ಟೆಂಬರ್ ಮೊದಲ ವಾರದ ನಂತರವೇ ಚಾರ್ಜ್ ಶೀಟ್ ಸಲ್ಲಿಕೆ ಸಾಧ್ಯತೆ ಇದೆ. ಪ್ರಕರಣದ ತನಿಖೆ ನಡೆಸ್ತಾ ಇರುವಂಥ ಪೊಲೀಸರಿಗೆ ಬೆಂಗಳೂರು ಮತ್ತು ಹೈದರಾಬಾದ್ನ FSL ವರದಿಗಳು ಕೂಡ ಇನ್ನೂ ಬರಬೇಕಾಗಿದೆ. FSL ವರದಿ ಬಂದ ನಂತರದಲ್ಲಿ ಅಲ್ಲಿರುವಂಥ CCTV ಮತ್ತು ಆರೋಪಿಗಳ ಬಂಧನದ ವೇಳೆಯಲ್ಲಿ ತೆಗೆದಂಥ ಫೋಟೋಗಳನ್ನು ಕೂಡ ಮ್ಯಾಚ್ ಮಾಡಬೇಕಾಗುತ್ತೆ. ಮ್ಯಾಚ್ ಮಾಡಿದ ನಂತರದಲ್ಲಿ ಈಗಾಗಲೇ ರೇಣುಕಾಸ್ವಾಮಿಯ ಏನು ಇನ್ಸ್ಟಾಗ್ರಾಮ್ ಅಕೌಂಟು ಮತ್ತು ವಾಟ್ಸಪ್ ಅಕೌಂಟ್ಗಳನ್ನು ಕೂಡ ರಿಟ್ರೀವ್ ಮಾಡಲಾಗಿದೆ. ರಿಟ್ರೀವ್ ಮಾಡಿದಂಥ ವೇಳೆಯಲ್ಲಿ ಯಾರಿಗೆ ಮೊದಲು ಮೆಸೇಜ್ ಮಾಡಿದ್ರು, ಯಾವ ರೀತಿಯಾಗಿ ಅಶ್ಲೀಲ ಮೆಸೇಜ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆ ಮಾಡಬೇಕಾಗುತ್ತೆ. ಇನ್ನು 19 ಜನ ಸಾಕ್ಷಿಗಳನ್ನ ನ್ಯಾಯಾಧೀಶರ ಮುಂದೆ 164 ಹೇಳಿಕೆ ದಾಖಲು ಮಾಡಲಾಗಿದೆ. ರೇಣುಕಾಸ್ವಾಮಿ ಬಳಸ್ತಾ ಇದ್ದ ಇನ್ಸ್ಟಾ ಮತ್ತು ವಾಟ್ಸಪ್ ಅಕೌಂಟ್ ರಿಟ್ರೀವ್ ಮಾಡಿಕೊಳ್ಳಲಾಗಿದೆ. ರೇಣುಕಾಸ್ವಾಮಿಗೆ ಬೇರೆ ಯಾರೆಲ್ಲ ಯಾವ್ಯಾವ ಅಕೌಂಟ್ನಿಂದ ಮೆಸೇಜ್ ಮಾಡಿದ್ದಾರೆ ಅಥವಾ ರೇಣುಕಾಸ್ವಾಮಿ ಬೇರೆ ಯಾರಿಗೆಲ್ಲ ಯಾವೆಲ್ಲ ಅಕೌಂಟ್ನಲ್ಲಿ ಮೆಸೇಜ್ ಅನ್ನ ಮಾಡಿದ್ದಾನೆ ಅನ್ನೋ ಮಾಹಿತಿ ಕಲೆ ಹಾಕಬೇಕಿದೆ. ಕೊಲೆ ಆರೋಪಿಗಳಿಂದ ಸಾಕ್ಷಿಗಳಿಗೆ ಬೆದರಿಕೆ ಆರೋಪ ಸಂಬಂಧ NCR ದಾಖಲಿಸಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಆ ತನಿಖೆ ಕೂಡ ಪೂರ್ತಿಯಾಗಬೇಕಿದೆ. ಒಂದು ವೇಳೆ ಬೆದರಿಕೆ ಪೂರಕ ದಾಖಲೆ ಸಿಕ್ಕರೆ ಮತ್ತೊಂದು ಪ್ರಕರಣ ದಾಖಲಿಸಿ ತನಿಖೆ ನಡೆಸಬೇಕಿದೆ. ಹಾಗಾಗಿ ಬಹುತೇಕ ಸೆಪ್ಟೆಂಬರ್ ಮೊದಲ ವಾರದ ನಂತರವೇ ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿದೆ. ಈ ನಡುವೆ ದರ್ಶನ್ ಪಾರ್ಟಿ ಮಾಡ್ತಿದ್ದ ಸ್ಟೋನಿ ಬ್ರೂಕ್ ಪಬ್ ಪರವಾನಗಿಗೆ ಸಂಕಷ್ಟ ಎದುರಾಗಿದೆ. CL7 ಲೈಸೆನ್ಸ್ ಹೊಂದಿರುವ ಸ್ಟೋನಿ ಬ್ರೂಕ್ ಪಬ್ನ ಪರವಾನಗಿ ನವೀಕರಣ ಸಂಬಂಧ ಪದ್ಮನಾಭನಗರ ವಲಯ ಅಬಕಾರಿ ವೃತ್ತ ನಿರೀಕ್ಷಕರು ಪೊಲೀಸರಿಗೆ ಪತ್ರವನ್ನ ಬರೆದಿದ್ದಾರೆ. ಪರವಾನಗಿ ನವೀಕರಣದ ಬಗ್ಗೆ ಮಾಹಿತಿ ಕೇಳಿದ್ದು ಸದ್ಯ ಕೇಸ್ ತನಿಖೆಯಲ್ಲಿದೆ ಅಂತ ಪೊಲೀಸರು ತಿಳಿಸಿದ್ದಾರೆ. ಒಟ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ಗೆ ಕಾನೂನಿನ ಕುಣಿಕೆ ಬಿಗಿಯಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂಥ ಸ್ಟೋನಿ ಬುಕ್ ಪಬ್ಗೆ ಲೈಸೆನ್ಸ್ ರಿನ್ಯೂವಲ್ಗೆ ಬಂದಿರುವಂಥದ್ದು. ಈ ಸಂಬಂಧಪಟ್ಟ ಹಾಗೆ ಅಬಕಾರಿ ಇಲಾಖೆ ಅಧಿಕಾರಿಗಳು ಕಾಮಾಕ್ಷಿಪಾಳ್ಯ ಪೊಲೀಸರಿಗೆ ಲೈಸೆನ್ಸ್ ರಿನ್ಯೂವಲ್ ಮಾಡಬಹುದಾ ಬೇಡವಾ ಅನ್ನೋ ನಿಟ್ಟಿನಲ್ಲಿ ಪತ್ರ ಕೂಡ ಬರೆದಿದ್ದಾರೆ. ಪೊಲೀಸರು ಕೂಡ ಅದಕ್ಕೆ ವಿವರಣೆ ನೀಡಿದ್ದು ಈಗ ಸ್ಟೋನಿ ಬುಕ್ ಪಬ್ನ ಲೈಸೆನ್ಸ್ ರಿನ್ಯೂ ಮಾಡ್ತಾರಾ ಇಲ್ವಾ ಅನ್ನೋದು ಈಗ ಸದ್ಯಕ್ಕೆ ಪ್ರಶ್ನೆ ಆಗಿರುವಂಥದ್ದು. ಕ್ಯಾಮ್ರಾಮನ್ ಅಕ್ಷಯ್ ಜೊತೆ ಉಮೇಶ್, ಪಬ್ಲಿಕ್ TV, ಬೆಂಗಳೂರು.